ಹಾರುವ ಆಸೆ, ಕೋಗಿಲೆಗೆ ಕೂಗುವ ಆಸೆ, ನವಿಲಿಗೆ ಕುಣಿಯುವ ಆಸೆ. ನೆಹರು ಅವರಿಗೆ ಮಕ್ಕಳ ಜೊತೆ ಆಡುವ ಆಸೆ. ಮಕ್ಕಳ ಮುಗ್ಧ ಮನಸ್ಸು ಅರಿತು ಪಂಡಿತ್ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಿಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಇಂದು ನವೆಂಬರ್ 14 ಮಕ್ಕಳ ದಿನಾಚರಣೆ ಇರುವುದರಿಂದ ಯಶಸ್ವಿ ಹಿರಿಯ ಪ್ರಾಥಮಿಕ ಶಾಲೆ ಬಿಬಿ ಇಂಗಳಗಿಯಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಸ್ವಾಗತಿಸಿ ವೇದಿಕೆಯನ್ನು ಮಕ್ಕಳಿಂದ ಅಲಂಕರಿಸಲಾಯಿತು. ನಂತರ ಮಕ್ಕಳು ನೆಹರು ಅವರ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡರು. ತದನಂತರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಅನೇಕ ಆಟಗಳನ್ನು ಆಡಿಸಿ ಮನೋರಂಜಿಸಿದ ಈ ಶಾಲೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ಮಧ್ಯಂತರ ರಜೆ ಕೊಡುವ ಮೊದಲು ಸೆಪ್ಟೆಂಬರ್ 22, 2025ರಂದು ನಮಗೆ ಶಪಥ ಮಾಡಿಸಿಕೊಂಡು ಮನೆಗೆಲಸ ಕೊಟ್ಟಿದ್ದರು. ನಾವು ಗುರುಗಳ ಮೇಲೆ, ತಂದೆ ತಾಯಿಗಳ ಮೇಲೆ ಶಪಥ ಮಾಡಿರುತ್ತೇವೆ. ಶಾಲೆಯಲ್ಲಿ ಗುರುಗಳು ಹೇಳಿದ್ದು ಓದಿಕೊಂಡು ಬರೆದುಕೊಂಡು ಅಕ್ಟೋಬರ್ 9ಕ್ಕೆ ಶಾಲೆಗೆ ಹಾಜರಾಗುತ್ತೇವೆ ಎಂದು ನಾವು ಶಪಥ ಮಾಡಿದ್ದೆವು. ಶಪಥಿನ ಪ್ರಕಾರ ಓದಿಕೊಂಡು ಬರೆದುಕೊಂಡು ಅಕ್ಟೋಬರ್ 9ಕ್ಕೆ ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳು ಇವರಾಗಿದ್ದಾರೆ: ಬೋರಮ್ಮ ಮಠಪತಿ, ಅರ್ಫಾನ್ ಬಾಗಲಕೋಟ್, ಅಮನ್ ಬಳಗಾನೂರ್, ಶಿಫಾ ನಾಗೂರ್, ಸಬಾ ಬಳಗಾನೂರ್. ಈ 5 ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರುವ 15 ದಿನದ ರಜೆಯ ಮನೆಗೆಲಸವನ್ನು ಚಾಚೂ ತಪ್ಪದೆ ಮಾಡಿಕೊಂಡು ಬಂದಿರುತ್ತಾರೆ. ಅದಕ್ಕಾಗಿಯೇ ಶಾಲೆಯಿಂದ ಈ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆ ದಿನ ಸೂಕ್ತವಾದ ಬಹುಮಾನ ನೀಡಿದರು.
गुरु रचना कर देती है हम ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಇಂದು ವೇದಿಕೆಗೆ ಮಕ್ಕಳ ಅತಿಥಿಗಳಾಗಿ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಹಾಗಾಗಿ ಜೋರಾದ ಒಂದು ಚಪ್ಪಾಳೆಯನ್ನು ತೆಗೆದುಕೊಂಡು ಹಾಗೆ ಈ ಒಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಪೂರ್ವ ನ್ಯಾಯಾಲಯಗಳಿಂದ ಅನಿಸಿಕೆ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ತಲೆ ತಗ್ಗಿಸಿ ನೋಡು ನನ್ನ, ತಲೆ ಎತ್ತಿ ನೋಡುವಂತೆ ಮಾಡುವ ನಿನ್ನ. ಶಿಕ್ಷಣದ ಬೇರು ಅತ್ಯಂತ ಕಹಿ, ಆದರೆ ಅದರ ಫಲ ಜೇನಿಗಿಂತಲೂ ಸಿಹಿ. ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ನೆಹರು ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಬೆಳ್ಳಿ ತಟ್ಟೆ ಮತ್ತು ಬಂಗಾರದ ಚಮಚದಿಂದ ಅವರಿಗೆ ಊಟ ಮಾಡಿಸುತ್ತಿದ್ದರು. ನೆಹರು ಅವರು ಯಾವಾಗಲೂ ತಮ್ಮ ಕಿಸೆಯಲ್ಲಿ ಗುಲಾಬಿ ಹೂವನ್ನು ಧರಿಸುತ್ತಿದ್ದರು, ಏಕೆಂದರೆ ಗುಲಾಬಿ ಹೂವು ಬಹಳ ಮೃದುವಾಗಿರುತ್ತದೆ. ಹಾಗೆಯೇ ಮಕ್ಕಳ ಮನಸ್ಸು ಕೂಡ ಮೃದುವಾಗಿರುತ್ತದೆ ಎಂದು ಮಕ್ಕಳೆಂದರೆ ಅವರಿಗೆ ಅಪಾರ ಪ್ರೀತಿ ಇತ್ತು. ಅದಕ್ಕಾಗಿ ಅವರ ಜನ್ಮದಿನವನ್ನು ಮಕ್ಕಳಿಗಾಗಿ ಮೀಸಲಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಈಗ ವಿದ್ಯಾರ್ಥಿನಿಯಾದ ಸೀತಾ ನಾಗಲ್ ಜೋರಾದ ಚಪ್ಪಾಳೆಯೊಂದಿಗೆ ಈ ವಿದ್ಯಾರ್ಥಿನಿಯನ್ನು ವೇದಿಕೆಗೆ ಸ್ವಾಗತ. आप सभी को मेरा नमस्कार। मेरा नाम शिफा है, मैं 6वीं कक्षा में पढ़ती हूँ। बाल दिवस हर साल 14 नवंबर को मनाया जाता है। बाल दिवस हर साल 14 नवंबर को पंडित जवाहरलाल नेहरू जी के जन्मदिन पर मनाया जाता है। आज सभी स्कूल में बाल दिवस मनाया जाता है। इस दिवस बच्चों के लिए मिठाई बांटी जाती है। बच्चों अपने स्कूल में साफ करके रंग बिरंग कागजों और गुब्बारों से सजाते हैं। आज के बच्चे कल के नेता होते हैं। इतना सा बोलकर मैं छोटा सा भाषण समाप्त करती हूँ। The 6th standard student of SSV school. Her name is Sabha Paraganur. Please claps to her. Sabha Paraganur. ಎಲ್ಲರಿಗೂ ಶುಭೋದಯ. ಇಂದು ನವೆಂಬರ್ 14. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು. ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳೇ ದೇಶದ ಭವಿಷ್ಯ ಎಂದು ನೆಹರು ನಂಬಿದರು. ಆದ್ದರಿಂದ ಮಕ್ಕಳನ್ನು ಅದೇ ರೀತಿಯ ಪ್ರೀತಿ ಹಾಗೂ ಕಾಳಜಿಯಿಂದ ಬೆಳೆಸಬೇಕು. ಈ ದಿನವನ್ನು ಎಲ್ಲರೂ ಸಂತೋಷದಿಂದ ಆಚರಿಸೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಶಾಲೆ ಹತ್ರ ಬರಬೇಕು. ನಮ್ಮ ಲೈಫ್ನೂರ್ ಹಾಕಿದ್ರಿಂದ ಅಕ್ಬರ್ ಅವರು ಈಗ ಕಾರ್ಯಕ್ರಮದೊಂದಿಗೆ ತಾವು ಕೂಡ ಪಾಲ್ಗೊಳ್ಬೇಕಂತೇಳಿ ಅನಿಸ್ಕೊತಾ ಇದ್ದೇವೆ. ಸಂಭ್ರಮದ ಈ ಒಂದು ವಿದ್ಯಾರ್ಥಿನಿಯಿಂದ ಪುಟ್ಟ ಭಾಷಣ. ಸಂಭ್ರಮದ आदरणीय प्रधानाचार्य, गुरुजन और मेरे प्यारे दोस्तों को नमस्कार। आज 14 नवंबर है। हमारे देश में इस दिन बाल दिवस को मनाया जाता है। 14 नवंबर को भारत की प्रथम प्रधानमंत्री पंडित जवाहरलाल नेहरू जी का जन्मदिन है। नेहरू जी बच्चों के प्रति बहुत प्यार था, इसलिए उनका जन्मदिन को हर साल बाल दिवस के रूप में मनाया जाता है। पंडित नेहरू हमेशा बच्चों के बीच रहना पसंद करते थे, इसलिए बच्चे उन्हें चाचा जी कहते थे। भारत में लगभग सभी स्कूल में बाल दिवस बड़े उत्साह के साथ मनाया जाता है। इसके साथ मैं अपना भाषण समाप्त करती हूँ। मेरे विचारों को व्यक्त करने का इतना प्यारा अवसर देने के लिए आप सभी को धन्यवाद।
ಸಂಭ್ರಮದ ಕಣ್ಣ ನೀರೇ ಬಂದಂತ ಅನ್ಸುತ್ತೆ. ಹಾಗಾಗಿ ದುಃಖದ ಭಾಷಣವನ್ನು ಮಾಡಿದ ದೊಡ್ಡ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಅದರ ಬಗ್ಗೆ ಈಗ ಇನ್ನೊಬ್ಬ ವಿದ್ಯಾರ್ಥಿನಿ ದೀಪಾ ಗಣಪತಿ, ಈ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಎಲ್ಲರೂ ಸ್ವಾಗತ ಪಡಿಸಿದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಮನದಲ್ಲಿ ಗುರು ಹಿರಿಯರನ್ನು ಸ್ಮರಿಸುತ್ತಾ ನವೆಂಬರ್ 14 ಮಕ್ಕಳ ದಿನಾಚರಣೆಯ ಕುರಿತಾಗಿ ಮಾತನಾಡಲು ಇಚ್ಛಿಸುತ್ತೇನೆ. ಇಂದು ಮಕ್ಕಳ ದಿನಾಚರಣೆ ಎಂಬುದು ತಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಆದರೆ ನಿಜವಾಗಿಯೂ ಹೇಳಬೇಕಾದರೆ ಇಂದು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯಾಗಿದೆ. ಜವಾಹರ್ಲಾಲ್ ನೆಹರು ಅವರು 1889 ನವೆಂಬರ್ 14ರಂದು ಅಲಹಾಬಾದಿನಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಜವಾಹರ್ಲಾಲ್ ನೆಹರು ಅವರು ಶ್ರೀಮಂತ ಮನೆತನದಲ್ಲಿ ಜನಿಸಿದವರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಅತ್ಯಂತ ವಿಶೇಷವಾದ ದಿನವನ್ನಾಗಿ ಆಚರಿಸಲಾಗುತ್ತಿತ್ತು. ಅಂದಿನ ದಿನ ಜವಾಹರ್ಲಾಲ್ ನೆಹರು ಅವರನ್ನು ತಕ್ಕಡಿಯಲ್ಲಿ ಕೂರಿಸಿ ಕಲ್ಲುಗಳ ಬದಲು ಅಕ್ಕಿ ಗೋಧಿ ಮೂಟೆಗಳನ್ನು ತೂಗಲಾಗುತ್ತಿತ್ತು. ತುಲಾಭಾರ ಸಮಾರಂಭ ಮುಗಿದ ನಂತರ ಬಟ್ಟೆ ಹಾಗೂ ಮಿಠಾಯಿಗಳನ್ನು ಬಡ ಜನರಿಗೆ ಹಂಚಲಾಗುತ್ತಿತ್ತು. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಿದಾಗ ಮಕ್ಕಳು ಗಮಗಮಿಸುವ ಗುಲಾಬಿ ಎಸಳುಗಳ ಮೂಲಕ ಚೆಲ್ಲುವುದರ ಮೂಲಕ ಅವರನ್ನು ಸ್ವಾಗತಿಸಿದರು. ಅಂದಿನಿಂದ ಜವಾಹರ್ಲಾಲ್ ನೆಹರು ಅವರು ಗುಲಾಬಿ ಹೂ ಹಾಗೂ ಮಕ್ಕಳನ್ನು ಪ್ರೀತಿಸಲು ಪ್ರಾರಂಭಿಸಿದರು. ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಜವಾಹರ್ಲಾಲ್ ನೆಹರು ಅವರು 1964 ಮೇ 27ರಂದು ಹೃದಯಾಘಾತದಿಂದ ಬಲಿಯಾದರು. ಎರಡನೇ ಭಾಷಣ ಅಲ್ಪಿಯ ಆವೇರಿ. ಜೋರಾಗಿ ಚಪ್ಪರೊಂದಿಗೆ ಅಲ್ಪಿಯ ಆವೇರಿಗೆ ಸ್ವಾಗತ. जीवन का सबसे सुंदर अध्याय जो मासूमियत, मुस्कुराहट, सपनों से भरा होता है. आदरणीय प्रधानाचार्य महोदय, सभी अध्यापकगण और मेरे प्यारे साथियों, आप सभी को मेरा नमस्कार. आज मैं बाल दिवस के इस विशेष अवसर पर कुछ शब्द कहना चाहती हूँ. हर साल हम 14 नवंबर को बाल दिवस के रखते हैं. यह दिन हमारे देश के पहले प्रधानमंत्री पंडित जवाहरलाल नेहरू जी बच्चों से बहुत प्रेम करते थे और बच्चे उन्हें प्यार से चाचा नेहरू कहते थे. उनका मानना था कि बच्चे देश का भविष्य है, उन्हें प्यार, शिक्षा और अच्छे संस्कार मिलना चाहिए. चाचा नेहरू हमेशा कहते थे कि आज के बच्चे कल का भविष्य है. हर एक बच्चे को हम बाल दिवस हमें याद दिलाता है कि हर एक बच्चे को पढ़ने, खेलने और खुश रहने का अधिकार है. अंत में मैं यही कहना चाहूंगी कि बचपन की मुस्कान में छिपा है सारा संसार उनके सपनों से ही बसता है. धन्यवाद. ಈಗ ಇನ್ನೊಬ್ಬ ವಿದ್ಯಾರ್ಥಿನಿಯಾದ ವ್ಯಾಸಂಗವಾದ ಜಿಯಾ ಬೆಳಗಾನವರಿಂದ ಭಾಷಣ. ಎಲ್ಲರೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನವೆಂಬರ್ 14ರಂದ ದೇಶದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದಿನಾಚರಣೆ ಆಚರಿಸುತ್ತಾರೆ. ಈ ದಿನವು ನೆಹರು ಜನ್ಮದಿನದ ಸವಿನೆನಪಿಗಾಗಿ ಮಕ್ಕಳ ದಿನವನ್ನಾಗಿ ಆಚರಿಸುತ್ತೇವೆ. ನೆಹರು ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಮಕ್ಕಳ ಬಗ್ಗೆ ಒಲವು ಹೊಂದಿದರು. ಪ್ರೀತಿಯಿಂದ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ವಿಘ್ನೇಶ ತವ ಚರಣಂ ವಿಘ್ನ ವಿನಾಯಕ ತವ ಚರಣಂ ವಿಘ್ನೇಶ ತವ ಚರಣಂ ವಿಘ್ನ ವಿನಾಯಕ ತವ ಚರಣಂ. ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ಲಂಬೋದರನೆ ಅಂಬಾಸುತ್ತನೆ ಕವಿ ಜನ ಪ್ರಿಯನೇ ತವ ಚರಣಂ. ಲಂಬೋದರನೆ
ಅಂಬಾಸುತನೆ ಕವಿ ಜನಪ್ರಿಯನೇ ತವ ಚರಣಂ ವಿಘ್ನೇಶ ತವ ಚರಣಂ ವಿಘ್ನ ವಿನಾಯಕ ತವ ಚರಣಂ. ಕೃತಿಕಾ ಚೌಧರಿಗಳಿಗೆ ಈಗ ಯಶಸ್ವಿ ಶಾಲೆಯ ಮುಖ್ಯ ಮಕ್ಕಳ ವತಿಯಿಂದ ಇಂದು ಮಕ್ಕಳ ಒಂದು ಸಂತೋಷಕ್ಕಾಗಿ, ಮಕ್ಕಳಾಗಿ ಮನರಂಜನೆಗಾಗಿ, ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳನ್ನು ರಂಜಿಸಲು ಎಲ್ಲ ಮುದ್ದು ಮಕ್ಕಳಿಗೆ ಆಟಗಳನ್ನು ಆರಂಭ ಮಾಡಲಾಗ್ತದೆ. ಈ ಒಂದು ಆಟವನ್ನ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರು ಕೂಡ ಆ ಒಂದು ಕ್ರೀಡಾಕೂಟವನ್ನ ಉದ್ಘಾಟಿಸ್ತಾರೆ. ಕ್ರೀಡೆ ಅಂದರೆ ಇವಾಗ ಆಟಗಳ ಒಂದು ಆರಂಭವನ್ನ ಮಾಡ್ತಾರೆ. ಆ ಆರಂಭವಾದ ನಂತರ ಆಟ ಯಥಾವತ್ತಾಗಿ ಪ್ರಾರಂಭವಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ರು. ಈಗ ಸಫಾ ಮಿಲ್ಲಾವಳಿಂದ ಭಾಷಣ. ಮುರಿಯ ಒಂದು ಸೇಮ್ ಯಾವ್ದು ಕೊಡ್ರಿ ಕೊನೆಯದ